ಇಂದು ಮಧ್ಯಾಹ್ನ ಈ ವರ್ಷದ ಮೊದಲ ಸೂರ್ಯಗ್ರಹಣವು ನಡೆಯುತ್ತಿದೆ. ಇದನ್ನು ಕಂಕಣ ಸೂರ್ಯಗ್ರಹಣ ಅಥವಾ ಎನ್ಲಾರ್ ಸೋಲಾರ್ ಎಕ್ಲಿಪ್ಸ್ ಅಥವಾ ರಿಂಗ್ ಆಫ್ ಫೈರ್ ಎಂದು ಕೂಡ ಕರೆಯುತ್ತಾರೆ. ಈ ವರ್ಷದ ಈ ಸೂರ್ಯಗ್ರಹಣವು ಭಾರತದ ಮೇಲೆ ಅತ್ಯಂತ ಪ್ರಭಾವವನ್ನು ಉಂಟು ಮಾಡುತ್ತಿದ್ದು, ಈ ವಿಡಿಯೋದಲ್ಲಿ ಗ್ರಹಣದ ನಿಖರ ಸಮಯ ಹಾಗೂ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು, ಪಾಲಿಸುವ ನಿಯಮಗಳು ಹಾಗೂ ಅದೃಷ್ಟವಂತ ರಾಶಿಗಳು ಯಾವ್ಯಾವು. ಈ ಗ್ರಹಣವು ಕುಂಭ ರಾಶಿ ಮತ್ತು ಶತಭಿಷ ನಕ್ಷತ್ರದಲ್ಲಿ ನಡೆಯುತ್ತಿದ್ದು ಅತ್ಯಂತ ಪರಿಣಾಮಕಾರಿ ಇರಲಿದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಗ್ರಹಣವನ್ನು ಒಂದು ಕೇವಲ ಭೌಗೋಳಿಕ ಕೌತುಕ ಘಟನೆಯಷ್ಟೇ ಅಲ್ಲ, ಗ್ರಹಣದಿಂದಾಗಿ ಸಾಕಷ್ಟು ಜನರ ಜೀವನವೇ ಬದಲಾಗಲಿದೆ ಹಾಗೂ ಕೆಲವು ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹಾಗೂ ಗ್ರಹಣ ನಡೆಯುವ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಏನನ್ನ ಮಾಡಬೇಕು ಮತ್ತು ಏನನ್ನ ಮಾಡಬಾರ್ದು ಎನ್ನುವುದನ್ನು ಕೂಡ ತಿಳಿಸಲಾಗಿದೆ. ನಂತರ ಗ್ರಹಣದ ನಂತರ ಯಾವ ನಿಯಮಗಳನ್ನು ಅನುಸರಿಸುವ ಮೂಲಕ ಗ್ರಹಣ ಮುಕ್ತಾಯವನ್ನು ಮಾಡಬೇಕು ಅನ್ನುವುದನ್ನು ಕೂಡ ವಿವರಿಸಲಾಗಿದೆ. ಹಾಗೂ ಭಾರತೀಯ ಕಾಲಮಾನದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಗ್ರಹಣ ಗೋಚರಿಸುವ ಹಾಗೂ ಗ್ರಹಣ ನಡೆಯುವ ಸಮಯ ಯಾವುದು ಎನ್ನುವುದನ್ನು ಕೂಡ ತಿಳಿಸಲಾಗಿದೆ. ಬನ್ನಿ, ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಇಂದು ಮಧ್ಯಾಹ್ನ ನಡೆಯುತ್ತಿರುವ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಇಂದು 2026ನೇ ಸಾಲಿನ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಖಗೋಳ ಘಟನೆಯು ರಿಂಗ್ಸ್ ಆಫ್ ಫೈರ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕಂಕೀಯ ಸೂರ್ಯಗ್ರಹಣವಾಗಿದ್ದು, ಚಂದ್ರನು ಸೂರ್ಯನ ಹೆಚ್ಚಿನ ಭಾಗವನ್ನು ಆವರಿಸುತ್ತಾನೆ, ಆದರೆ ಪ್ರಕಾಶಮಾನವಾದ ವೃತ್ತಾಕಾರದ ಅಂಚಿನಲ್ಲಿ ಗೋಚರಿಸುತ್ತಾನೆ. ಈ ಗ್ರಹಣದ ವಿಶೇಷತೆ ಏನು? ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋದಾಗ, ಆದರೆ ಆಕಾಶದಲ್ಲಿ ಸೂರ್ಯನಿಗಿಂತ ಸ್ವಲ್ಪ ಚಿಕ್ಕದಾಗಿ ಕಾಣಿಸಿಕೊಂಡಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಪರಿಣಾಮವಾಗಿ ಇದು ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವುದಿಲ್ಲ, ಬದಲಾಗಿ ಚಂದ್ರನ ಸುತ್ತಲೂ ಉತ್ತುಂಗದ ಉಂಗುರವು ಗರಿಷ್ಠ ಜೋಡಣೆಯಲ್ಲಿ ರೂಪುಗೊಳ್ಳಲಿದೆ. ಕಿರಿದಾದ ಕೇಂದ್ರ ಮಾರ್ಗದ ಉದ್ದಕ್ಕೂ ಸೂರ್ಯನ ಸುಮಾರು 96% ಸುಮಾರು 2 ನಿಮಿಷ ಮತ್ತು 20 ಸೆಕೆಂಡುಗಳ ಕಾಲ ಆವರಿಸಲಾಗುತ್ತದೆ. ಸಂಪೂರ್ಣ ಗ್ರಹಣಕ್ಕಿಂತ ಭಿನ್ನವಾಗಿ ಹಗಲಿನ ಬೆಳಕು ಕತ್ತಲಾಗಿ ಬದಲಾಗುವುದಿಲ್ಲ, ಆದರೆ ಬೆಳಕು ಮಂದವಾಗಿ ಕಾಣಬಹುದು ಮತ್ತು ನೆರಳುಗಳು ತೀಕ್ಷ್ಣವಾಗಿ ಕಾಣಬಹುದು. ರಿಂಗ್ ಆಫ್ ಫೈರ್ ಎಲ್ಲಿ ಗೋಚರಿಸುತ್ತದೆ? ಆನ್ಯುಲಾರ್ ಹಂತವು ಮುಖ್ಯವಾಗಿ ಅಂಟಾರ್ಟಿಕಾ ಮತ್ತು ದಕ್ಷಿಣ ಸಾಗರದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ. ಅಂಟಾರ್ಟಿಕಾದಲ್ಲಿನ ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳು ಕೆಲವು ಅತ್ಯುತ್ತಮ ವೀಕ್ಷಣಾ ಪರಿಸ್ಥಿತಿಗಳನ್ನು ಹೊಂದಿರುತ್ತವೆ. ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದ ಕೆಲವು ಭಾಗಗಳು ಸೇರಿದಂತೆ ದಕ್ಷಿಣ ಗೋಳಾರ್ಧದ ಇತರ ಭಾಗಗಳಲ್ಲಿ ಭಾಗಶಃ ಸೂರ್ಯಗ್ರಹಣ ಮಾತ್ರ ಗೋಚರಿಸುತ್ತದೆ. 4 ರೀತಿಯ ಸೂರ್ಯಗ್ರಹಣಗಳು. ಸೂರ್ಯಗ್ರಹಣಗಳಲ್ಲಿ ಮುಖ್ಯವಾಗಿ 4 ವಿಧಗಳಿವೆ. ಇವುಗಳಲ್ಲಿ ಒಂದು ಸಂಪೂರ್ಣ ಸೂರ್ಯಗ್ರಹಣ. ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಮರೆಮಾಡುತ್ತಾನೆ, ಇದರಿಂದಾಗಿ ಭೂಮಿಯ ಕೆಲವು ಭಾಗಗಳಲ್ಲಿ ಸಂಪೂರ್ಣ ಕತ್ತಲೆ ಆವರಿಸುತ್ತದೆ. ಇದನ್ನು ಸಂಪೂರ್ಣ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ. ಎರಡನೆಯದು ಭಾಗಶಃ ಸೂರ್ಯಗ್ರಹಣ. ಚಂದ್ರನು ಸೂರ್ಯನನ್ನು ಭಾಗಶಃ ಮಾತ್ರ ಮರೆಮಾಡುತ್ತಾನೆ, ಸೂರ್ಯನ ಒಂದು ಭಾಗ ಮಾತ್ರ ಗೋಚರಿಸುತ್ತದೆ. ಇದನ್ನು ಭಾಗಶಃ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ. ಮೂರನೆಯದು ಉಂಗುರಾಕಾರದ ಸೂರ್ಯಗ್ರಹಣ. ಚಂದ್ರನು ಸೂರ್ಯನ ಮಧ್ಯಭಾಗವನ್ನು ಆವರಿಸಿದ್ದರೂ ಚಂದ್ರನ ಸಣ್ಣ ಗಾತ್ರದ ಕಾರಣ ಸೂರ್ಯನ ಅಂಚುಗಳು ಉಂಗುರದ ಆಕಾರದಲ್ಲಿ ಗೋಚರಿಸುತ್ತವೆ. ನಾಲ್ಕನೆಯದು ಹೈಬ್ರಿಡ್ ಸೂರ್ಯಗ್ರಹಣ. ಈ ಗ್ರಹಣ ಅಪರೂಪಕ್ಕೆ ಸಂಭವಿಸುತ್ತದೆ. ಕೆಲವು ಪ್ರದೇಶಗಳಲ್ಲಿ ಇದು ಸಂಪೂರ್ಣ ಗ್ರಹಣವಾಗಿದ್ದರೆ ಇನ್ನು ಕೆಲವು ಪ್ರದೇಶಗಳಲ್ಲಿ ಉಂಗುರಾಕಾರದ ಗ್ರಹಣವಿರುತ್ತದೆ. ಭಾರತದಲ್ಲಿ ಸೂರ್ಯಗ್ರಹಣದ ಬಗ್ಗೆ ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳಿವೆ. ಈ ಧಾರ್ಮಿಕ ಸಂಪ್ರದಾಯಗಳು ಆಳವಾಗಿ ಬೇರೂರಿವೆ. ಅಂತಹ ಗ್ರಹಣಗಳ ಸಮಯದಲ್ಲಿ ಕಾಸ್ಮಿಕ್ ಶಕ್ತಿಗಳಲ್ಲಿ ಅಸಮತೋಲನ ಉಂಟಾಗುತ್ತದೆ. ವಿವಿಧ ಆಚರಣೆಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ಅಗತ್ಯವಾಗಿರುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ಗ್ರಹಣದ ಸಮಯದಲ್ಲಿ ಆಹಾರ ಸೇವಿಸಬೇಡಿ ಅಥವಾ ನೀರು ಕುಡಿಯಬೇಡಿ. ಕೆಲವರು ಗ್ರಹಣ ಹೋಗುವವರೆಗೂ ಉಪವಾಸ ಮಾಡುತ್ತಾರೆ. ಗಾಯತ್ರಿ ಮಂತ್ರ ಮತ್ತು ಮಹಾಮೃತ್ಯುಂಜಯ ಮಂತ್ರಗಳಂಥ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಧಾರ್ಮಿಕ ಮುಖಂಡರು ಹೇಳುತ್ತಾರೆ. ನಂಬಿಕೆಗಳ ಪ್ರಕಾರ ಅವರು ಮನೆಯೊಳಗೆ ಇರಬೇಕು. ಚಾಕು, ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನು ಬಳಸಬಾರದು. ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದೆ ಸೂರ್ಯನನ್ನು ನೋಡುವುದು ತುಂಬ ಅಪಾಯಕಾರಿ. ಚಂದ್ರನು ಸೂರ್ಯನನ್ನು ಭಾಗಶಃ ಆವರಿಸಿದ್ದರೂ ಸೂರ್ಯನ ಕಿರಣಗಳು ಇನ್ನೂ ಪ್ರಬಲವಾಗಿವೆ. ಇದನ್ನು ನೇರವಾಗಿ ನೋಡುವುದರಿಂದ ನಿಮ್ಮ ದೃಷ್ಟಿ ಕಳೆದುಕೊಳ್ಳುವ ಅಪಾಯವಿದೆ.
ಗ್ರಹಣವು ಉತ್ತುಂಗದಲ್ಲಿರುವಾಗ ಸೂರ್ಯನನ್ನು ನೋಡಲೇಬೇಡಿ. ನೀವು ನೋಡಿದರೆ ಹಾನಿಕಾರಕ ಕಿರಣಗಳು ರೆಟಿನಾವನ್ನು ಸುಡುತ್ತವೆ. ಸೂರ್ಯಗ್ರಹಣವನ್ನು ವೀಕ್ಷಿಸಲು ನೀವು ಸೌರ ವೀಕ್ಷಣಾ ಕನ್ನಡಕಗಳನ್ನು ಬಳಸಬೇಕು. ಇದು ಕಂಕಣ ಸೂರ್ಯಗ್ರಹಣವಾಗಿದ್ದು ಆಕಾಶದಲ್ಲಿ ಸೂರ್ಯನು ಒಂದು ಬೆಂಕಿಯ ಉಂಗುರದಂತೆ ಕಾಣಿಸುತ್ತಾನೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣದ ಸಂಪೂರ್ಣ ಸಮಯದ ವಿವರಗಳು ಇಲ್ಲಿವೆ. ಗ್ರಹಣದ ಸಮಯ: ಗ್ರಹಣ ಆರಂಭ ಮಧ್ಯಾಹ್ನ 3:26ಕ್ಕೆ. ಗ್ರಹಣದ ಗರಿಷ್ಠ ಹಂತ ಸಂಜೆ 5:42ಕ್ಕೆ. ಗ್ರಹಣ ಅಂತ್ಯ ರಾತ್ರಿ 7:57ಕ್ಕೆ. ಒಟ್ಟು ಅವಧಿ ಸುಮಾರು 4 ಗಂಟೆ 31 ನಿಮಿಷಗಳು.